ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಸೊ ನೀವೆಲ್ಲರೂ ನಿಮ್ಮ ಆಪ್ಷನ್ ಎಂಟ್ರಿಗೆ ಕಾಲೇಜಸ್ನ ಲಿಸ್ಟ್ ಮಾಡ್ತಿರ್ತೀರ ಅಂತ ಅನ್ಕೊಂಡಿದ್ದೀನಿ. ಸೊ ಆದರೂ ನಿಮಗೆ ಡೌಟ್ಸ್ ಬರ್ತಿದ್ರೆ ಯಾವ ಕಾಲೇಜಸ್ಸು ಏನೇನು ಹಾಕೋದು ಲಿಸ್ಟಲ್ಲಿ ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ಟಾಪ್ ಕಾಲೇಜಸ್ ಅಂದರೆ ಆಲ್ಮೋಸ್ಟ್ ಎಲ್ಲ ಕಾಲೇಜಸ್ನ ಇನ್ಕ್ಲೂಡ್ ಮಾಡಿದ್ದೀನಿ. ನಿಮಗೆ ಒಂದು ಲಿಸ್ಟ್ ಕೊಡ್ತೀನಿ. ಸೊ ಆ ಲಿಸ್ಟು ನಾನು ಅಕಾರ್ಡಿಂಗ್ ಟು CS ಕಟ್ ಆಫ್ ತೊಗೊಂಡಿದ್ದೀನಿ ರೌಂಡ್ 1 ಲಾಸ್ಟ್ ಇಯರ್ದು. ಸೊ ಆ ಒಂದು ಲಿಸ್ಟಲ್ಲಿ ಎಲ್ಲ ಕಾಲೇಜಸ್ನ ಇನ್ಕ್ಲೂಡ್ ಮಾಡಿದ್ದೀನಿ. ನಿಮಗೆ ಆ ಒಂದು ಲಿಸ್ಟ್ PDF ಕಾಮೆಂಟ್ ಸೆಕ್ಷನಲ್ಲಿ ಸಿಗುತ್ತೆ. ಸೊ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ವಿಡಿಯೋನ ಕಂಪ್ಲೀಟಾಗಿ ಕೇಳಿಸ್ಕೊಳ್ಳಿ. ಮತ್ತು ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬನ್ನಿ ಈಗ ಈ ಒಂದು PDF ಬಗ್ಗೆ ಡಿಸ್ಕಸ್ ಮಾಡೋಣ. ಈ PDF ನ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಹೇಳ್ತೀನಿ, ಅದನ್ನ ಫಸ್ಟ್ ಕೇಳಿಸ್ಕೊಳ್ಳಿ. ಸೊ ಈ PDF ಅಲ್ಲಿ ಕಾಲೇಜಸ್ ಲಿಸ್ಟ್ ಹೆಂಗಾಗಿದೆ ಅಂದ್ರೆ KCT 2024 ಕಂಪ್ಯೂಟರ್ ಸೈನ್ಸ್ ರೌಂಡ್ 1 ಕಟ್ ಆಫ್ ತಗೊಂಡು ಅದ್ರ ಪ್ರಕಾರ ನಾನು ಲಿಸ್ಟ್ ಮಾಡಿದ್ದೀನಿ ಕಾಲೇಜಸ್ ನ. ಸೊ ಕಂಪ್ಯೂಟರ್ ಸೈನ್ಸ್ ಇರೋ ಕಾಲೇಜಸ್ ಮಾತ್ರ ಬರುತ್ತೆ. ಕೆಲವೊಂದು ಕಾಲೇಜಸ್ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್ ಇದ್ದಿಲ್ಲ, ಸೊ ಆ ಒಂದು ಕಾಲೇಜಸ್ ಇದ್ರಲ್ಲಿ ಇಲ್ಲ. ಬಟ್ ನೀವು ಆಪ್ಷನ್ ಎಂಟ್ರಿ ಲಿಸ್ಟ್ ಪ್ರಿಪೇರ್ ಮಾಡುವಾಗ ಅದರಲ್ಲಿ ನಿಮಗೆ ಕಂಪ್ಯೂಟರ್ ಸೈನ್ಸ್ ಬಿಟ್ಟು ಬೇರೆ ಯಾವ್ದಾದ್ರು ಬ್ರಾಂಚ್ ಬೇಕಾಗಿದ್ರೆ ಅದನ್ನು ಸಹ ಇನ್ಕ್ಲೂಡ್ ಮಾಡಬೇಕು. ಸೊ ಇಲ್ಲಿ ನೋಡಿ, ಕಂಪ್ಯೂಟರ್ ಸೈನ್ಸ್ ರೌಂಡ್ 1 ಕಟ್ ಆಫ್ ಆಯ್ತು. ಈ ಕಡೆ ಕೋಡ್ ಇದೆ ನಿಮ್ಮ ಲೆಫ್ಟ್ ಸೈಡ್. ಎಲ್ಲ ಕಾಲೇಜಸ್ ಕೋಡ್ ನೋಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗಿರುತ್ತೆ, ಯಾಕಂದ್ರೆ ಸೇಮ್ ಕಾಲೇಜಸ್ಗೆ 2 ಕೋಡ್ ಸಹ ಇರಬಹುದು. ಫಾರ್ ಎಕ್ಸಾಂಪಲ್ BMS ಕಾಲೇಜಸ್ ನೋಡಿದ್ರೆ BMS ಕಾಲೇಜ್ 2 ಕೋಡ್ ಬರುತ್ತೆ. ಒಂದು ಏಡೆಡ್ ಹೋಗುತ್ತೆ, ಒಂದು ಅನ್ಎಡೆಡ್ ಹೋಗುತ್ತೆ. ಕಾಲೇಜ್ ಸೇಮ್ ಇರುತ್ತೆ, ಸೇಮ್ ಬಿಲ್ಡಿಂಗ್ ಇರುತ್ತೆ, ಬಟ್ ಇಲ್ಲಿ ಮಾತ್ರ ಕೋಡ್ ಚೇಂಜ್ ಆಗಿರುತ್ತೆ. ಅನ್ಎಡೆಡ್ ಕಾಲೇಜ್ ಮಾತ್ರ ಕಂಪ್ಯೂಟರ್ ಸೈನ್ಸ್ ಇರುತ್ತೆ. ಸೊ ಅದು ಒಂದು ಇಲ್ಲಿ ನಾನು ಇನ್ಕ್ಲೂಡ್ ಮಾಡಿದ್ದೀನಿ. ಎಲ್ಲ ಕಾಲೇಜಸ್ ಕೋಡ್ ಒಂದ್ಸತಿ ನೋಡ್ಕೊಳ್ಳಿ. ಕಾಲೇಜಸ್ ನೇಮ್ ಇಲ್ಲಿ ಬರುತ್ತೆ, ಆಮೇಲೆ ರೈಟ್ ಸೈಡ್ ನಿಮ್ಗೆ ಕಟ್ ಆಫ್, ನಾನು ಹೇಳ್ದಂಗೆ ಕಟ್ ಆಫ್ ಲಿಸ್ಟ್ ಹೋಗುತ್ತೆ. ಸೊ ಇಲ್ಲಿ ಕಾಲೇಜಸ್ ಲಿಸ್ಟ್ ಕಡೆ ನೋಡ್ತಾ ಹೋಗಿದ್ರೆ ಫಸ್ಟ್ ಆಫ್ ಕೋರ್ಸ್ RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಲಾಸ್ಟ್ ಇಯರ್ 290 ಹೋಗಿತ್ತು. ನಾನು ರೌಂಡ್ 1 ಕಟ್ ಆಫ್ ತಗೊಂಡಿದ್ದೀನಿ. ಈ ಒಂದು ವರ್ಷನೂ ರೌಂಡ್ 1 ಕಟ್ ಆಫ್ ಆಲ್ಮೋಸ್ಟ್ ಇದೇ ರೇಂಜ್ ಹೋಗುತ್ತೆ ಅಂತ ಅನ್ಕೊಂಡೆ ನಾವು ಪ್ರತಿ ವರ್ಷ ಆಪ್ಷನ್ ಲಿಸ್ಟ್ ಪ್ರಿಪೇರ್ ಮಾಡ್ಬೇಕಾಗಿರುತ್ತೆ. ಯಾಕಂದ್ರೆ ನಿಮ್ಮ ಕಟ್ ಆಫ್ ಮತ್ತೆ ನಿಮ್ಮ ರ್ಯಾಂಕ್ ನೋಡಿದ್ರೆ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ, ನಿಮ್ಮ ಒಂದು ರ್ಯಾಂಕ್ ಮತ್ತೆ ಆ ಒಂದು ಕಟ್ ಆಫ್ PDF ಅಲ್ಲಿ ಕಾಲೇಜಸ್ ಕಟ್ ಆಫ್ ನೋಡಿ ಯಾವ್ಯಾವ ಕಾಲೇಜಸ್ ನಿಮ್ಗೆ ಸಿಗಬಹುದು ಅಂತ. ಸೊ RV ಕಾಲೇಜ್ ಆಫ್ ಇಂಜಿನಿಯರಿಂಗ್ 290 ಹೋಗಿತ್ತು. ಸೊ PS ಯೂನಿವರ್ಸಿಟಿ ರಿಂಗ್ ರೋಡ್ ಕ್ಯಾಂಪಸ್ ಸೆಕೆಂಡ್ ಪೊಸಿಷನ್ ಬರುತ್ತೆ, 1247 ಹೋಗಿತ್ತು. ನೆಕ್ಸ್ಟ್ MS ರಾಮ ಇನ್ಸ್ಟಿಟ್ಯೂಟ್, ಅದೇ ತರ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್, ಶ್ರೀ ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ನಿಮ್ದು ಯಾವುದೇ ಒಂದು ರ್ಯಾಂಕ್ ಇಲ್ಲಿ, ಫಾರ್ ಎಕ್ಸಾಂಪಲ್ ನಿಮ್ದು 50,000 ಮೇಲ್ ರ್ಯಾಂಕ್ ಹೋದ್ರು ನೀವು ಮೇಲಿರೋ ಕಾಲೇಜಸ್ ನ ನಿಮ್ಮ ಆಪ್ಷನಿಟಿ ಲಿಸ್ಟ್ ಅಲ್ಲಿ ಹಾಕಕ್ ಟ್ರೈ ಮಾಡಿ. ಅಲ್ಲಿ ಕನ್ಫ್ಯೂಸ್ ಆಗಕ್ ಹೋಗ್ಬೇಡಿ. ನಿಮ್ದು 50,000 ರ್ಯಾಂಕ್ ಇದ್ರೆ ನೀವು ಇಲ್ಲಿಂದಾನೇ ಸ್ಟಾರ್ಟ್ ಮಾಡ್ತೀನಿ, ನಾನು 37 ಅಥವಾ ನಾನು 50,000 ಅಬೋವ್ ಕಾಲೇಜಸ್ ಮಾತ್ರ ಅದೆಲ್ಲ ಮಾಡಕ್ ಹೋಗ್ಬೇಡಿ. ಎಲ್ಲ ಕಾಲೇಜಸ್ ಸಹ ಇನ್ಕ್ಲೂಡ್ ಮಾಡಿ. ಇದೇ ಒಂದು ಪ್ರಯಾರಿಟಿ ಆರ್ಡರ್ ಅಲ್ಲಿ ಮಾಡಬಹುದು. ಇದು ಕಾಲೇಜಸ್ ಲಿಸ್ಟ್ ಮಾತ್ರ ನಾನು ಹೇಳಿರೋದು. ಇದನ್ನೇ ಎಕ್ಸಾಕ್ಟ್ ಆಪ್ಷನಿಟಿ ಲಿಸ್ಟ್ ಗೆ ಕಾಪಿ ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ನಿಮ್ಮ ಒಂದು ಪರ್ಸನಲ್ ಚಾಯ್ಸಸ್ ಇರುತ್ತೆ, ನಿಮ್ಮ ಒಂದು ಪ್ರಯಾರಿಟಿ ಆರ್ಡರ್ ಇರುತ್ತೆ. ನಿಮ್ಗೆ ಯಾವ್ದಾವ್ದು ಕಾಲೇಜ್, ನಿಮ್ಗೆ ಯಾವ್ದಾವ್ದು ಕಾಲೇಜ್ ಬೇಕು ಅದ್ ಮಾತ್ರ ಹಾಕೊಳ್ಳಿ. ನಿಮ್ಗೆ ಯಾವ್ಯಾವ ಕಾಲೇಜಸ್ ಬೇಡ ಅದನ್ನ ಹಾಕಕ್ ಹೋಗ್ಬೇಡಿ. ಬಟ್ ಇದೇ ಆರ್ಡರ್ ನ ನೀವು ಸಹ ಫಾಲೋ ಮಾಡಬಹುದು. ಫಾರ್ ಎಕ್ಸಾಂಪಲ್ ಇಲ್ಲಿ RV ಕಾಲೇಜ್ ಅಂದ್ರೆ RV ಕಾಲೇಜ್ ಟಾಪ್ ಅಲ್ಲಿ ಇರುತ್ತೆ ಆಬ್ವಿಯಸ್ಲಿ. ಸೊ ಅದೇ ತರ ಈಗ PS ಯೂನಿವರ್ಸಿಟಿ ಅಂದ್ರೆ ಅದು 3,963 ಕಟ್ ಆಫ್ ಹೋಯ್ತು ಅಂದ್ರೆ ಅದು ಈ ಕೆಳಗಿರೋ ಕಾಲೇಜಸ್ ಗಿಂತ ಮೇಲೆ ಇರುತ್ತೆ. ಅದೇ ತರ ನೀವು ಇನ್ನೊಂದು ಡೌಟ್ ಕೇಳ್ತಿದ್ರಿ, ನಿಮ್ಗೆ ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್ ಬೇಕು ಬಟ್ ನಿಮ್ಮ ರ್ಯಾಂಕ್ 60K 50K ಆತರ ಹೋಗಿದೆ. ಇಲ್ಲಿ ನೋಡಿ ಸಿಕ್ಕಾಪಟ್ಟೆ ಕಾಲೇಜಸ್ ಬರ್ತವೆ. 60K ವರ್ಗು ಹೋಗಿದೆ, 65,000 70,000 ಆಮೇಲೆ 80,000 ರೇಂಜ್ ಅಲ್ಲಿ ಬರುತ್ತೆ. 80,000 80,000 90,000 1,40,000 ಹೋಗಿದೆ. ಬಟ್ ಇಲ್ಲಿ ನಿಮ್ಗೆ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ನಿಮ್ಗೆ ಇಷ್ಟ ಇಲ್ಲದೆ ಇರೋ ಕಾಲೇಜಸ್ ನ ಹಾಕಕ್ ಹೋಗ್ಬೇಡಿ, ಯಾಕಂದ್ರೆ ನಿಮ್ಮ ಒಂದು ಪ್ರಯಾರಿಟಿ ಆರ್ಡರ್ ಇರುತ್ತೆ. ಅಕಸ್ಮಾತ್ ಆ ಕಾಲೇಜ್ ಅಲಾಟ್ ಆಗ್ಬಿಟ್ರೆ ಸುಮ್ನೆ ನಿಮ್ದು ಒಂದು ರೌಂಡ್ ವೇಸ್ಟ್ ಆಗ್ಬಿಡುತ್ತೆ. ನಿಮ್ಗೆ ಆ ಕಾಲೇಜ್ ಇಷ್ಟ ಇರಲ್ಲ, ಸುಮ್ನೆ ಹಾಕಕ್ ಹೋಗ್ಬೇಡಿ. ಸೊ ನಿಮ್ಗೆ ಯಾವ್ದು ಇಷ್ಟ ಇರುತ್ತೆ ಅದ್ರ ಬಗ್ಗೆ ಕರೆಕ್ಟ್ ಆಗಿ ಕಾಲೇಜಸ್ ನ ರಿಸರ್ಚ್ ಮಾಡಿ ಅದಾದ್ಮೇಲೆ ನಿಮ್ಮ ಆಪ್ಷನಿಟಿ ಲಿಸ್ಟ್ ಅಲ್ಲಿ ಹಾಕಿ. ಸೊ ಈ ಒಂದು ಲಿಸ್ಟ್ ಆಗಿರುತ್ತೆ. ಈ ಒಂದು ಲಿಸ್ಟ್ ನ ನೀವು ಒಂದ್ಸತಿ ಗ್ಲಾನ್ಸ್ ಮಾಡಿ. ಇನ್ನೊಂದು ಪಾಯಿಂಟ್ ಹೇಳ್ತೀನಿ ನೋಡಿ, ನಿಮ್ ಫಾರ್ ಎಕ್ಸಾಂಪಲ್ ರ್ಯಾಂಕ್ 20,000 ಬಂದಿದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 20,000 ಇದೆ. ಮೇಲಿರೋ ಯಾವ್ಯಾವ ಕಾಲೇಜಸ್ ಬೇಕು ನಿಮ್ಗೆ ಟಾಪ್ ಕಾಲೇಜಸ್ ಆಬ್ವಿಯಸ್ಲಿ ನಿಮ್ಮ ಆಪ್ಷನಿಟಿ ಲಿಸ್ಟ್ ಅಲ್ಲಿ ಹಾಕ್ತಿದೆ. ಅದಕ್ಕಿಂತ ಕೆಳಗಿರೋ ಕಾಲೇಜಸ್ ಸಹ ಕೆಲವೊಂದು ಕಾಲೇಜಸ್ ಹಾಕಿ ಮಾಕ್ ರೌಂಡ್ ಆಗುತ್ತಲ್ವಾ, ನಿಮ್ಗೆ ಒಂದು ಕ್ಲಿಯರ್ ಐಡಿಯಾ ಸಿಗುತ್ತೆ. ಆಮೇಲೆ ಇಲ್ಲಿ ನೋಡಿ 20,000 ಅಂದ್ರೆ ನಿಮ್ಗೆ ಇಲ್ಲಿ ಗೊತ್ತಾಗ್ಬಿಡುತ್ತೆ ಅಕ್ಕಪಕ್ಕ ಕಾಲೇಜಸ್ ಯಾವ್ದಾವ್ದು ನಿಮಗೆ ಸಿಗ್ಬೋದು ಅಂತ. ಫಾರ್ ಎಕ್ಸಾಂಪಲ್ ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್ ನಿಮಗೆ ಬೇಕಂದ್ರೆ ಅಕ್ಕಪಕ್ಕ ಅಂದ್ರೆ SJB ನೋಡ್ಕೊಳ್ಳಿ, ಆಚಾರ್ಯ ನೋಡ್ಕೊಳ್ಳಿ, ಆಮೇಲೆ ಹುಬ್ಳಿಯಲ್ಲಿ ಇರ್ತಕ್ಕಂಥ KL ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ನೋಡ್ಕೊಳ್ಳಿ. ಅಕಸ್ಮಾತ್ ನೀವು ಅಲ್ಲಿ ಹೋಗಿ ಶಿಫ್ಟ್ ಆಗಿ ಅಲ್ಲಿ ಇರ್ತೀರಾ ಅಂದ್ರೆ, ಇಲ್ಲಾಂದ್ರೆ ಬರೀ ಬೆಂಗಳೂರು ಕಾಲೇಜಸ್ ಎಲ್ಲ ನೋಡ್ಬೇಕಂದ್ರೆ MVJ ಇರುತ್ತೆ. ಆ ತರ ಅಕ್ಕಪಕ್ಕ ಕಾಲೇಜ್ ನೋಡ್ಕೊಳ್ಳಿ. ಸೊ ಇಲ್ಲಿ ನಿಮ್ಗೆ ನೋಡಿದ ತಕ್ಷಣ ಒಂದು ಐಡಿಯಾ ಸಿಗುತ್ತೆ ನಿಮ್ಮ ರ್ಯಾಂಕ್ ಪ್ರಕಾರ ಅಕ್ಕಪಕ್ಕ ಕಾಲೇಜಸ್ ಲಾಸ್ಟ್ ಇಯರ್ ಕಟ್ ಆಫ್ ಎಷ್ಟು ಹೋಗಿತ್ತಂತ. ಈ ಒಂದು PDF ಅಲ್ಲಿ ಆಲ್ಮೋಸ್ಟ್ ಎಲ್ಲ ಕಾಲೇಜಸ್ ನಾನು ಇನ್ಕ್ಲೂಡ್ ಮಾಡಿದ್ದೀನಿ. ಕಂಪ್ಯೂಟರ್ ಸೈನ್ಸ್ ಇರ್ತಕ್ಕಂಥ ಬ್ರಾಂಚಸ್ ಎಲ್ಲ ಕಾಲೇಜಸ್ ಇನ್ಕ್ಲೂಡ್ ಆಗಿದೆ. ಮತ್ತೆ ಇನ್ನೊಂದು ಪಾಯಿಂಟ್, ನೀವು ಕನ್ಫ್ಯೂಸ್ ಮಾಡಕ್ ಹೋಗ್ಬೇಡಿ. ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ BE ಒಂದ್ ಬೇರೆ ಎಲ್ಲ ಕಾಲೇಜಸ್ಗೂ ನಾರ್ಮಲ್ CS ಕಂಪ್ಯೂಟರ್ಸ್ ಅಂತ ಬರ್ದಿರುತ್ತೆ ಕಟ್ ಆಫ್ PDF ಅಲ್ಲಿ. ಇನ್ನೊಂದು ಕೆಲವೊಂದು ಯೂನಿವರ್ಸಿಟೀಸ್ ಇರುತ್ತಲ್ಲ, ಫಾರ್ ಎಕ್ಸಾಂಪಲ್ PS ಯೂನಿವರ್ಸಿಟಿ, ಇದರಲ್ಲೆಲ್ಲ BW ಅಂತ ಇರುತ್ತೆ, BTech ಇನ್ ಕಂಪ್ಯೂಟರ್ ಸೈನ್ಸ್. ಸೊ BE ಮತ್ತೆ BTech ಎಲ್ಲ ಸೇಮ್ ಇರುತ್ತೆ. ಕೆಲವೊಂದು ಯೂನಿವರ್ಸಿಟೀಸ್ ಅಲ್ಲಿ ನಿಮಗೆ BTech ಪ್ರೊವೈಡ್ ಆಗುತ್ತೆ. ಸೊ BTech ದಟ್ ಈಸ್ ಬ್ಯಾಚುಲರ್ಸ್ ಆಫ್ ಟೆಕ್ನಾಲಜಿ. ಮತ್ತೆ ನೀವು ಬೇರೆ ಕಾಲೇಜಸ್ ಅಲ್ಲಿ ಮಾಡ್ತಿರಲ್ವ ಅದು BE ಬ್ಯಾಚುಲರ್ಸ್ ಆಫ್ ಇಂಜಿನಿಯರಿಂಗ್, ಎರಡು ಸೇಮ್ ಸಿಮಿಲರ್. ಅದ್ರ ಬಗ್ಗೆ ಏನು ಟೆನ್ಷನ್ ಮಾಡಕ್ ಹೋಗ್ಬೇಡಿ. ಯಾವ್ಯಾವ ಕಾಲೇಜಸ್ ಮತ್ತೆ ಯೂನಿವರ್ಸಿಟೀಸ್ ಇಷ್ಟ ಆಗಿರುತ್ತೆ ಅದೆಲ್ಲ ಹಾಕಿ. ಈ
ಒಂದು PDF ನ ನೀವು ಹೇಗೆ ಯುಟಿಲೈಸ್ ಮಾಡ್ತೀರಾ ಅಂದ್ರೆ ನಿಮ್ಮ ಒಂದು ರ್ಯಾಂಕ್ ಪ್ರಕಾರ ನೋಡಿ, ನಿಮ್ಮ ರ್ಯಾಂಕ್ ಪ್ರಕಾರ ನೋಡಿ, ಮತ್ತೆ ಅದ್ರ ಮೇಲೆ ಇರ್ತಕ್ಕಂಥ ಕಾಲೇಜಸ್ ನಿಮ್ಗೆ ಯಾವ್ದಾವ್ದು ಇಷ್ಟ ಇದೆ ಅವೆಲ್ಲ ಟಾಪ್ ಕಾಲೇಜಸ್ ಇರುತ್ತೆ, ಆಬ್ವಿಯಸ್ಲಿ ನೀವು ಆಪ್ಷನ್ ಎಂಟ್ರಿ ಲಿಸ್ಟ್ ಅಲ್ಲಿ ಹಾಕ್ಬೇಕಾಗಿರುತ್ತೆ. ಎಲ್ಲದನ್ನು ಹಾಕಕ್ ಹೋಗ್ಬೇಡಿ. ನಾನು ಮತ್ತೆ ಹೇಳ್ದಂಗೆ ನಿಮ್ಗೆ ಯಾವ ಕಾಲೇಜ್ ಬೇಕು ಆ ಕಾಲೇಜಸ್ ಮಾತ್ರ ಹಾಕಿ. ಫಾರ್ ಎಕ್ಸಾಂಪಲ್ ನಿಮ್ದು ಏನಾದ್ರು 40 ಅಥವಾ 50,000 ರ್ಯಾಂಕ್ ಇದ್ರೆ ಇಲ್ಲಿ ಬರೋಣ. ಇಲ್ಲಿ 50,000 ಯಾವ್ದಾದ್ರು ಬಂದಿದೆ ಅಂದ್ರೆ ಇಲ್ಲಿ HKBK ಕಾಲೇಜ್ ಆಫ್ ಇಂಜಿನಿಯರಿಂಗ್ 50,000 ಕಟ್ ಆಫ್ ಹೋಗಿತ್ತು. ಸೇಮ್ ಕಟ್ ಆಫ್ ಇರುತ್ತೆ, ಈ ವರ್ಷನೂ ಇರಲ್ಲ, ಪ್ರತಿ ವರ್ಷ ಕಟ್ ಆಫ್ ಚೇಂಜ್ ಆಗುತ್ತೆ. ಸೊ ಒಂದು ಐಡಿಯಾ ಇಟ್ಕೊಳಕ್ ಮಾತ್ರ ನೀವು ಲಾಸ್ಟ್ ಕಟ್ ಆಫ್ ನೋಡಿ ಲಿಸ್ಟ್ ಮಾಡಬಹುದು. ಸೊ ಅದರ ಪ್ರಕಾರ ನಾನು ಇಲ್ಲಿ ಲಿಸ್ಟ್ ಮಾಡಿದ್ದೀನಿ. ಇದು ಸುಮ್ಮನೆ ನಿಮ್ಗೆ ಒಂದು ಐಡಿಯಾ ಕೊಡಕ್ಕೆ ಅಷ್ಟೇ, ಸೇಮ್ ಕಟ್ ಆಫ್ ಹೋಗುತ್ತೆ ಅಂತ ನಾನು ಹೇಳಕ್ ಆಗಲ್ಲ. ನಿಮ್ಗೆ ಸಿಗೋ ಒಂದು ರೇಂಜಸ್ ಕಾಲೇಜಸ್ ಬರುತ್ತೆ, ಅದಕ್ಕೆ ಕೆಳಗಿರ್ತಕ್ಕಂಥ ಕೆಲವೊಂದು ಕಾಲೇಜಸ್ ಸಹ ನೀವು ಆಡ್ ಮಾಡಿ, ಸೊ ದಟ್ ನಿಮ್ಗೆ ಒಂದು ಕಾಲೇಜ್ ಅಲಾಟ್ ಆಗೇ ಆಗುತ್ತೆ ಅಟ್ ಎನಿ ವರ್ಸ್ಟ್ ಕೇಸ್. ಈ ಒಂದು PDF ನಾನು ಯಾಕೆ ಮಾಡಿದೆ ಅಂದ್ರೆ ನೀವು ಪ್ರತಿಯೊಂದು ಕಾಲೇಜಸ್ ಆರ್ಡರ್ ಮಾಡ್ಬೇಕಾಗಿತ್ತು, ಬಟ್ ನಾನು ಕಟ್ ಆಫ್ ಪ್ರಕಾರ ಆರ್ಡರ್ ಮಾಡಿದೀನಿ. ಸೊ ನಿಮ್ಗೆ ಮೇಲಿಂದ ನೋಡ್ತಾ ಹೋದ್ರೆ ಟಾಪ್ ಕಾಲೇಜಸ್ ಇಂದ ಹೋಗ್ತೀರಾ ಕೆಳವರೆಗೂ, ಬಿಕಾಸ್ ಅಕಾರ್ಡಿಂಗ್ ಟು ಕಟ್ ಆಫ್ ಅದು ಆರ್ಡರ್ ಅಲ್ಲಿ ಹೋಗಿರುತ್ತೆ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಈವನ್ PDF ನ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಅವರು ಮುಂದೆ ಆಪ್ಷನ್ ಎಂಟ್ರಿ ಲಿಸ್ಟ್ ಅಲ್ಲಿ ಯಾವ್ದಾದ್ರು ಏನಾದ್ರು ಡೌಟ್ಸ್ ಇದ್ರೆ ಅಥವಾ ಕಾಲೇಜಸ್ ನ ಆರ್ಡರ್ ಮಾಡಕ್ಕೆ ಆಗ್ತಿಲ್ಲ ಅಂದ್ರೆ ಅವ್ರಿಗೂ ಸಹ ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.